ಬಡ ರೈತನ ಮೇಲೆ ಖಾಸಗಿ ಕಂಪನಿಯಾದ ಮಿಸ್ಟರ್ ರಿನಿವು ಸೂರ್ಯ ರೋಶ್ನಿ ಕಂಪನಿ ಕಡೆಯಿಂದ ದೌರ್ಜನ್ಯ ದಬ್ಬಾಳಿಕೆ. ಪೊಲೀಸ್ ಇಲಾಖೆ ಕಣ್ಮುಂದೆ ನಡೆದ ಘಟನೆ. ಹೌದು ಪ್ರಿಯ ವೀಕ್ಷಕರೇ, ಇದು ಎಲ್ಲಿ ಅಂತೀರಾ? ಗದಗ ಜಿಲ್ಲೆ ರೋಣ ತಾಲೂಕಿನ ಕುರುಡಗಿ ಗ್ರಾಮದ ರಮೇಶ್ ಶಿವಪ್ಪ ತಳವಾರ್ ಎಂಬ ಬಡ ರೈತನ ಸರ್ವೆ ನಂಬರ್ 34/1B 3 ಎಕರೆ 25 ಗುಂಟೆ ಜಮೀನು ಮತ್ತು ವೀರೇಶ್ ಶಿವಪ್ಪ ತಳವಾರ್ ಸರ್ವೆ ನಂಬರ್ 34/1C 4 ಎಕರೆ 5 ಗುಂಟೆ ಜಮೀನಿನಲ್ಲಿ ಅಕ್ರಮವಾಗಿ ರಿನಿವು ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು 220 ಕಿಲೋವ್ಯಾಟ್ ಹೈ ಪವರ್ ಟ್ರಾನ್ಸ್ಮಿಷನ್ ಪವರ್ ದೊಡ್ಡ ಗಾತ್ರದ ಕಂಬ ಹಾಕಿರುತ್ತಾರೆ. ಸ್ಥಳೀಯ ಠಾಣಾ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಕ್ರಮ ತೆಗೆದುಕೊಳ್ಳದ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು. ಯಾಕೆ ಈ ಮೌನ ಎಂಬ ಗೊಂದಲ ಉಂಟಾಗಿದೆ. ಮಿಸ್ಟರ್ ರಿನಿವು ಸೂರ್ಯ ರೋಶ್ನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಆಯಾ ಭಾಗದ ಸ್ಥಳೀಯ ಬ್ರೋಕರ್ಗಳನ್ನ ಸೃಷ್ಟಿ ಮಾಡ್ತಾರೆ. ಈ ಬ್ರೋಕರ್ಗಳ ಕೆಲಸ ಏನು ಅಂತೀರಾ? ಮುಗ್ಧ ರೈತರನ್ನ ಮರಳು ಮಾಡಿ ಅವರ ಕಡೆಯಿಂದ ಅಗ್ರಿಮೆಂಟ್ಗೆ ಸಹಿ ಮಾಡಿಸೋದೇ ಇವರ ಕೆಲಸ. ಈ ಬ್ರೋಕರ್ ಯಾರಪ್ಪ ಅಂದ್ರೆ ಇವನೇ ನೋಡಿ, ಗುರಪ್ಪ. ಈತನ ಕೆಲಸ ಅಮಾಯಕ ರೈತರಿಗೆ ಇಲ್ಲ ಸಲದ ಖಾತೆ ಕಟ್ಟಿ ಸಹಿ ಮಾಡಿಸೋದೇ ಈತನ ಕೆಲಸ. ಈ ಗುರಪ್ಪ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ, ಆ ಅಮಾಯಕ ರೈತರಿಗೆ ಯಾವ ತರ ಮರಳು ಮಾಡಿ ಸಹಿ ಮಾಡಿಸುತ್ತಾನೆ ಅಂತ ಹೇಳ್ತೀವಿ ಕೇಳಿ ವೀಕ್ಷಕರೇ. ಮಿಸ್ಟರ್ ರಿನಿವು ಸೂರ್ಯ ರೋಶ್ನಿ ಪ್ರೈವೇಟ್ ಲಿಮಿಟೆಡ್ ಖಾಸಗಿ ಕಂಪನಿಯಲ್ಲಿ ಬ್ರೋಕರ್ ಕೆಲಸ ಮಾಡುವ ಈ ನಾಲಾಯಕ್ ಗುರಪ್ಪ ಅಮಾಯಕ ರೈತರನ್ನ ಭೇಟಿ ಮಾಡಿ ಅಗ್ರಿಮೆಂಟ್ಗೆ ಸಹಿ ಮಾಡಿಸಿಕೊಳ್ತಾನೆ. ಏನಂತ ಸಹಿ ಮಾಡಿಸ್ತಾನೆ ಅಂತೀರಾ ವೀಕ್ಷಕರೇ? ರೈತರಿಗೆ ಅನುಕೂಲವಾಗುವ ರಾಜ್ಯ ಸರ್ಕಾರದಿಂದ ವಿದ್ಯುತ್ ಕಂಪನಿ ಬಂದಿದೆ. ಆ ವಿದ್ಯುತ್ ಕಂಪನಿಯ ಲೈನ್ ನಿಮ್ಮ ಜಮೀನಿನಲ್ಲಿ ಹಾದು ಹೋಗುತ್ತೆ. ನಿಮ್ಮ ಜಮೀನಿನಲ್ಲಿ ಒಂದು ಸಣ್ಣ ಕಂಬ ಹಾಕುತ್ತೇವೆ ಅಂತ ಕತೆ ಕಟ್ತಾನೆ. ಆ ಅಮಾಯಕ ರೈತರಿಗೆ ಅನುಕೂಲವಾಗುತ್ತೆ ಅಂತ ಅಗ್ರಿಮೆಂಟ್ಗೆ ಸಹಿ ಮಾಡಿಯೇ ಬಿಡ್ತಾರೆ. ಎಸ್, ಆದ್ರೆ ಆ ಜಮೀನಿನಲ್ಲಿ ಕಂಬ ಸಣ್ಣದಲ್ಲ ವೀಕ್ಷಕರೇ. 220 ಕಿಲೋವ್ಯಾಟ್ ಹೈ ಪವರ್ ಗೋಪುರದಂತೆ ಕಾಣುವ ಕಂಬ. ಈ ದೊಡ್ಡ ಗಾತ್ರದ ಕಂಬದ ಬಗ್ಗೆ ಆ ಕಂಪನಿಯವರಾಗಲಿ ಗುರಪ್ಪನಂತ ಬ್ರೋಕರ್ಗಳಾಗಲಿ ಆ ಅಮಾಯಕ ರೈತರಿಗೆ ಯಾವುದೇ ಮಾಹಿತಿ ತಿಳಿಸದೆ ಅಗ್ರಿಮೆಂಟ್ಗೆ ಸಹಿ ಮಾಡಿಸಿಕೊಂಡಿರ್ತಾರೆ. ಅಕ್ಷರ ಜ್ಞಾನವಿಲ್ಲದ ರೈತರಿಗೆ ಈ ಖಾಸಗಿ ಕಂಪನಿಯವರು ಇಂಗ್ಲಿಷ್ನಲ್ಲಿ ಅಗ್ರಿಮೆಂಟ್ ಕಾಪಿ ರೆಡಿ ಮಾಡಿ ಸಹಿ ಮಾಡಿಸಿಕೊಂಡು ಆ ಅಗ್ರಿಮೆಂಟ್ ಮುಂದಿಟ್ಟುಕೊಂಡು ಪೊಲೀಸ್ ಇಲಾಖೆಯ ಬೆಂಬಲದಿಂದ ಕಂಬ ಹಾಕಲು ಮುಂದಾಗ್ತಾರೆ. ರೈತರು ಇದನ್ನ ಪ್ರಶ್ನೆ ಮಾಡಲು ಹೋದ್ರೆ ಈ ಖಾಸಗಿ ಕಂಪನಿಯವರು ರೌಡಿಸಂ ರೀತಿಯಲ್ಲಿ ಪೊಲೀಸರ ಕಣ್ಮುಂದೆನೆ ರೈತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾರೆ. ಇದೇನಾ ರೈತ ರಕ್ಷಣೆಯ ಆಡಳಿತ ಎಂಬ ಗೊಂದಲ ಉಂಟಾಗಿದೆ. ಈ ಖಾಸಗಿ ಕಂಪನಿಯವರು ಈ ತರ ಇನ್ನೂ ಅದೆಷ್ಟೋ ರೈತರಿಗೆ ಮೋಸ ಮಾಡಿದ್ದಾರೆ. ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪಡೆ ಸ್ಥಳಕ್ಕೆ ಭೇಟಿ ನೀಡಿ ನೋಡಿದಾಗ ಆ ಬಡ ರೈತರು ನಮ್ಮ ರಾಷ್ಟ್ರ ಕ್ರಾಂತಿ ಮಾಧ್ಯಮದ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ಈ ಗುರಪ್ಪನಂತ ಬ್ರೋಕರ್ಗಳು ಇನ್ನು ಅನೇಕರು ತಾಂಡವವಾಡ್ತಿದ್ದಾರೆ. ಈ ಖಾಸಗಿ ಪ್ಯಾನ್ ಕಂಪನಿ ಮತ್ತು ಖಾಸಗಿ ಕಂಪನಿಯ ಬ್ರೋಕರ್ಗಳ ಅಟ್ಟಹಾಸ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾಯ್ದು ನೋಡೋಣ. ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಸಂಘಟನೆ ಮತ್ತು ಇನ್ನೂ ಅನೇಕ ಸೇನೆಯ ಸಂಘಟನೆಯ ಹೋರಾಟಗಾರರೇ ಮತ್ತು ರೈತರೇ ಎಲ್ಲಿದ್ದೀರಿ? ನಿಮ್ಮ ಚಿತ್ತ ಅಕ್ರಮವಾಗಿ ಫಲವತ್ತಾದ ಭೂಮಿಯನ್ನ ಕಬಳಿಸುವ ಇಂಥ ಖಾಸಗಿ ಕಂಪನಿ ಮತ್ತು ಬ್ರೋಕರ್ಗಳತ್ತ ಹರಿಸ್ತೀರಿ. ಇಲ್ಲವಾದ್ರೆ ಮುಂದೊಂದು ದಿನ ಬಡ ರೈತರ ಗತಿ ಅಧೋಗತಿ ಅನ್ನೋದು ಖಂಡಿತ. ಜಿಲ್ಲಾ ಉಸ್ತುವಾರಿ ಸಚಿವರೇ ಮತ್ತು ಶಾಸಕರೇ ಎಲ್ಲಿದ್ದೀರಿ? ನಿಮ್ಮ ಚಿತ್ತ ಈ ಅಮಾಯಕ ರೈತರತ್ತ ಹರಿಸಿರಿ. ರೈತರಿಗೆ ರಕ್ಷಣೆ ಕೊಡಬೇಕಾದ ಅಧಿಕಾರಿಗಳೇ ಖಾಸಗಿ ಫ್ಯಾನ್ ಕಂಪನಿಗಳಿಗೆ ಬೆಂಬಲ ಕೊಡ್ತಿದ್ದಾರೆ ಎಂಬ ಗೊಂದಲ ಸೃಷ್ಟಿಯಾಗಿದೆ.
ಈ ಗೊಂದಲಕ್ಕೆ ಸ್ಪಷ್ಟನೆ ನೀಡಿ. ರಕ್ಷಣೆ ಕೊಡಬೇಕಾದ ಪೊಲೀಸ್ ಅಧಿಕಾರಿಗಳ ಕಣ್ಮುಂದೆನೇ ನಡೀತಾ ಇದೆ ಖಾಸಗಿ ಪ್ಯಾನ್ ಕಂಪನಿಯವರಿಂದ ಬಡ ರೈತರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಎಂಬ ಶಂಕೆ ಉಂಟಾಗಿದೆ. ಇಷ್ಟೆಲ್ಲ ಆದರೂ ಖಾಸಗಿ ಕಂಪನಿಯವರ ಮೇಲೆ ಕ್ರಮ ತೆಗೆದುಕೊಳ್ಳಲಿಲ್ಲಬೇಕೆ? ಪೊಲೀಸ್ ಇಲಾಖೆಯ ಒಳ ಒಪ್ಪಂದದಿಂದ ನಡೀತಿದೆಯಾ ಖಾಸಗಿ ಫ್ಯಾನ್ ಕಂಪನಿಗಳ ಆರ್ಭಟ ಎಂಬ ಸಂಶಯ ಉಂಟಾಗಿದೆ. ಹಾಗಾದ್ರೆ ಇಲ್ಲಿ ಅನ್ನ ಹಾಕುವ ರೈತನಿಗಿಂತ ನರಭಕ್ಷಕರಂತೆ ಫಲವತ್ತಾದ ಭೂಮಿಯನ್ನ ಕಬಳಿಸುವ ಖಾಸಗಿ ಕಂಪನಿಯವರೇ ಬೇಕಾದ್ರ ಇವರಿಗೆ ಎಂಬ ಯಕ್ಷ ಪ್ರಶ್ನೆ ಸೃಷ್ಟಿಯಾಗಿದೆ. ಎಸ್ ವೀಕ್ಷಕರೇ, ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ವರದಿ ಕಂಡ ಮೇಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಖಾಸಗಿ ಕಂಪನಿಯವರ ದೌರ್ಜನ್ಯ, ದಬ್ಬಾಳಿಕೆಗೆ ಕಡಿವಾಣ ಹಾಕುವುದರ ಮೂಲಕ ಆ ಬಡ ರೈತರಿಗೆ ನ್ಯಾಯ ದೊರಕಿಸಿ ಕೊಡುವವರು ಇಲ್ಲವೋ ಎನ್ನುವುದನ್ನ ಕಾಯ್ದು ನೋಡೋಣ. ಇಂಥ ಇನ್ನೂ ಅನೇಕ ಬಗೆಯ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾವು ಕಳಿಸುವ ಸುದ್ದಿಯನ್ನ ಮೊದಲಿಗೆ ನೀವೇ ವೀಕ್ಷಣೆ ಮಾಡಿರಿ ಮತ್ತು ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 8050535679. ರಾಷ್ಟ್ರಕ್ರಾಂತಿ ನ್ಯೂಸ್, ನಾವು ನಿಮ್ಮೊಂದಿಗೆ. ವರದಿ ಅಂದಪ್ಪ ಮಾದರ್, ಸಂಪಾದಕರು ರಾಷ್ಟ್ರಕ್ರಾಂತಿ ನ್ಯೂಸ್, ರೋಣ. ಎಲ್ಲರೂ ಸೇರ್ಕೊಂಡು क्या यार, क्या हमारे जमीन में क्या 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 कर रहे हैं? गांडो जाओ, हमारे जमीन में क्यों है रे लौड़े के बाल? जाओ, मेरे जमीन है, ये बात करेगा रे? जाओ, कुत्ता लेको, लौड़ा अग्रीमेंट दिखा के हमको धमकी डाल रहे क्या? हमारे जमीन रे, रईत किसान रे, तेरा लौड़ा तेरे पास रखो। गांडो मेरे जमीन में क्यों है रे? क्या लौड़ा रे? इधर पैर रखेगा तो देखो बाद में। ನನ್ನ ಹಿಡಿತಾ ಇದ್ದಾರೆ, ರೈತರನ್ನ ಹೊಡೆದ್ರೆ ಅವ್ರನ್ನ ಯಾರು ಕೇಳ್ತಾ ಇಲ್ಲ, ರೈತರ ಮೇಲೆ ಹೀರಾಡ್ತಾರೆ, ಅವ್ರನ್ನ ಯಾರು ಕೇಳ್ತಾ ಇಲ್ಲ. ನನ್ನ ಹೊಡೆಯಲ್ಲಿ ಹೀರಾಡ್ತಾ ಇದ್ದಾರೆ, ನನ್ನ ಹಿಡಿತಾ ಇದ್ದಾರೆ, 65 ವಯಸ್ಸಾಗಿದೆ, ಹೊಡಿತಾ ಇದ್ದಾರೆ, ಕಂಪನಿಯವ್ರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. हिंदी में बात करके डरा रहे क्या? सभी को डरा रे, कन्नड़ बात करो लौड़े के बाल. ಕನ್ನಡ ರೇ, ಕನ್ನಡ ಕನ್ನಡದಾಗ ಕೇಳ್ರಿ ಅವ್ರಿಗೆ. ಮಾಡ್ತೀನಿ ಮತ್ ಕನ್ನಡ ಬರಲ್ಲ ಅಂತ ತಿಳ್ಕೊಂಡ್ರಿ ಅವ್ರು. ಯಾಕೆ ಇದು ಮಾಡ್ತೀರಿ? ರಕ್ಷಣೆ ಕೊಡಕ್ಕೆ ಯಾರು ಇಲ್ರಿ ಇಲ್ಲಿ.
ಯಾರಾದ್ರೂ ನಮ್ಗೆ ರಕ್ಷಣೆ ಕೊಡಕ ಕಳಿಸ್ರಿ ಅವ್ರನ್ನ ಮತ್ತಿಲ್ಲಿ ಬರ್ಬೇಡ ಅಂತ ಹೇಳ್ರಿ, ನನ್ ಭೂಮಿ ಕಾಲಿಡ್ಬೇಡ ಅಂತ ಹೇಳ್ರಿ. ಎಷ್ಟು ದೌರ್ಜನ್ಯ ಐತಿ ನೋಡ್ರಿ. ಕರ್ನಾಟಕದವ್ರೆಲ್ಲ ರೈತರು ನೋಡ್ತಾ ಇದ್ದೀರಾ ನೋಡ್ರಿ. ದಬ್ಬಾಳಿಕೆನ ಎಷ್ಟು ಮೋಸ ನಡೆಯತೈತಿ. 220 kV ವೈರ್ ತರಕತ್ತಾರ. ದನ ಕರುಗಳು ಬದುಕಾಗಲ್ಲ ಕೆಳಗ. ಒಂದು ಗಿಡ ಮರ ಬೆಳೆಯಂಗಿಲ್ಲ, ಒಂದು ನಾಟಿ ಇರಂಗಿಲ್ಲ. ಎಷ್ಟು ಲಾಸ್ ಆಗುತ್ತಾ. ಇದನ್ನ ಯಾರು ರೈತರಿಗೆ ಬೆಂಬಲ ಮಾಡೋರೆಲ್ಲ DC ಆದೇಶ ಆಗೈತಿ ಅದು ಆಗೈತಿ ಅಂತೇಳಿ ದಬ್ಬಾಳಿಕೆ ಮಾಡ್ತಾ ಇದಾರ. ನಾವ್ ಬಡವರು, ನಮಗ್ ಕೋರ್ಟ್ ಶಕ್ತಿ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ. ನಾವ್ ಬಡವರು ಏನ್ ಮಾಡೋಣ? ನಾವ್ ಸಾಯ್ಬೇಕಷ್ಟೇ. ನಾವ್ ಸತ್ತ ಮೇಲೆನೆ ಇವ್ರಿಗೆ ಒಳ್ಳೇದಾಗುತ್ತೆ. ನಮ್ ಬೆಂಬಲಕ್ಕೆ ಯಾರು ಇಲ್ಲ. ದಯವಿಟ್ಟು ಎಲ್ಲ ರೈತರು ಒಂದಾಗ್ರಿ, ನಮಗ್ ಬೆಂಬಲ ಕೊಡ್ಸ್ರಿ. ಬಡಮರ ಅವ್ರಿಗೆ ಹೇಳ್ರಿ, ಅವ್ರಿಗೆ ಹೇಳ್ರಿ. ಅವ್ರ ನೋಡ್ಸಲ್ಲ ವಯಸ್ಸಾದವ್ರು ಹೊಡೆಯಾಗಿ 5 ವಯಸ್ಸು 60 ವಯಸ್ಸು ನೋಡ್ರಿ. ಇಷ್ಟು ಹಿಂಸೆ ಐತಿ ನೋಡ್ ಸಾಹೇಬ್ರಿ. ನೀವು ಕಾಲ್ ಬೀಳ್ತೀವಿ, ನಮ್ಮನ್ನ ಉಳಿಸ್ರಿ, ಇಲ್ಲಾಂದ್ರೆ ನಮ್ಮನ್ನ ಸಾಯಿಸಿ ನೀವು ವೈರ್ ಹಾಕೊಂಡವ್ರಿ. ನೋಡ್ರಿ ರೈತರಿಗೆ ಬೆಂಬಲ ಮಾಡ್ರಿ. ಇವ್ರ ಕಂಪನಿ ನನ್ನ ಸಂಕಟ ಹೇಳ್ಕೊಂಡು ಹೋಗ್ತೀನಿ. ನೀವಿದ್ರೆ ಇಷ್ಟು ಮಾಡಾಕತ್ತಾರ ಬಗಲ ಹೆಂಗ್ ಮಾಡ್ತಾರ ನೋಡಿ. ಸಂಬಂಧ ಬಂದಿವ ಅಧಿಕಾರಿ ಅಲ್ಲಿ ಆಫೀಸ್ನಾಗ ಕೊಟ್ಟು ಬಂದಿರ್ತೀರಿ. ಮಕ್ಕಳ ಏನ್ ಕೇಳಿದ್ರು 1 ತಿಂಗಳಾತ್ರಿ. ಏನ್ ನಮ್ಗ 1 ವಾರ ಇಲ್ಲ ಬಗಸಿಲ್ಲ ಓಡ್ ಬಂದೇವಿ. ಆದ್ರೂ ಕೂಡ ತಹಸೀಲ್ದಾರ್ ಹೇಳಿದಾರೆ ರಮೇಶ್ ಬಂದಿಲ್ಲ. ಅವನಿಗೆ ಅವ್ರ ತಂದೆ ತಾಯಿಗೆ ಅದಕ್ಕೆ ನೀವು ಕೇಳೋದಿಲ್ಲ ನೋಡ್ರಿ ಸರ. ನಮಗ ಮುಂದ ಅವ್ರು ಸಾರ್ವಜನಿಕರಿಗೆ ಒಳ್ಳೆಯವ್ರು ಮಾಡೋದ್ರ ಕುಂದಗೋಳದಾಗ ನರ್ಸಿಂಗ್ ಹೋಮ್ ಕಾಲೇಜ್ ಕಟ್ ಮಾಡ್ಸಕ್ 10 ಲಕ್ಷ ರೂಪಾಯಿ ದಾನ ಮಾಡ್ಯಾರ. ಅಂತ ಸ್ವಭಾವ ಇರುವಂತ ವ್ಯಕ್ತಿ ಮುಂದೆ ಅವ್ರ ಏನ್ ಹೇಳ್ಯಾರ, ಈ ಆಸ್ತಿ ಎಲ್ಲ ನಮಗ್ ಕೊಟ್ಟಾರ. ಅವ್ರ ನನ್ನ ನೆನಪಿಗೋಸ್ಕರ ಇಲ್ಲೊಂದ್ ಏನಾದ್ರು ಕಾಲೇಜ್ ಸ್ಕೂಲ್ ಕಟ್ಸ್ರಿ ಅಂದಾರ. ನಾವ್ ನಾಳೆ ಸಾರ್ವಜನಿಕರಿಗೆ ಒಳ್ಳೆಯದಾಗುವಂತ ಕೆಲಸ ಮಾಡಕ್ ಈ ವೈರ್ ನಮ್ಗೆ ಅಡೆತಡೆ ಆಗತ್ತ. ದಯವಿಟ್ಟು ತಗಿಸ್ಕೊಡ್ರಿ. ಮಾತಾಡಕ್ ಬಿಟ್ರೆ ನಾ ಮಾತಾಡ್ತೀನಿ. ಮೊದ್ಲು ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿವಿ ಅಂತ ನೀವ್ ಅನ್ಬಹುದು. ಅಗ್ರಿಮೆಂಟ್ ನೋಡ್ರಿ, ಅವ್ರಿಗೆ ಅವರು ಡ್ಯೂಟಿ ಮ್ಯಾಗ ಇರುವಾಗ ಬಂದ್ ರಿಕ್ವೆಸ್ಟ್ ಮಾಡ್ಕೊಂಡ್ರ, ಸರ ನಿಮ್ದು 8 ಎಕರೆ ಜಮೀನ್ ಐತಿ, ಅದ್ರಾಗ ಒಂದು ಕಾರ್ನರ್ನಾಗ ಒಂದು ಸಣ್ಣ ಕಂಬ ಕುಂದಿರ್ತೈತೆ ಅಂದದ್ಕ ಮಾಮೂಲಿ ಈ ತರ ಸಣ್ಣ ಕಂಬ ಇರ್ಬೋದು, ಗೌರ್ಮೆಂಟ್ ಇಂದ ರಾಜ್ಯ ಸರ್ಕಾರದ್ದು ರೈತರಿಗೆ ಅನುಕೂಲ ಆಗುತ್ತಂತ ಕನ್ವಿನ್ಸ್ ಮಾಡಿದ್ದಕ್ಕ ಒಪ್ಕೊಂಡ್ರ. ಆಮೇಲೆ ನೋಡಿದ್ರೆ ಇಷ್ಟು ದೊಡ್ಡ ಕಂಬ ಹಾಕೊಂಡ್ ಕೂತಿದ್ದಾರ. ಆದ್ರಿಂದ ಅವ್ರಿಗೆ ಬೇಜಾರಾಗೈತಿ. ದಯವಿಟ್ಟು ಇದು ಬೇಡ. ಸಣ್ಣ ಕಂಬ ಆಗಿದ್ರೆ ನಾವು ಪರ್ಮಿಷನ್ ಕೊಡ್ತಿದ್ವಿ, ಹಾಕೋರಿ. ಮನೆಗೆ ಸ್ಕೂಲು ಕಾಲೇಜು ವೇರ್ ಹೌಸ್ ಕಟ್ಟಕ್ಕೆ ಅನುಕೂಲ ಆಗುತ್ತಂದ್ರೆ ಸುಮ್ನಿರ ಅವ್ರೆಲ್ಲ ಸುಮ್ನಿರ. ನಾವು ವೇಟ್ ಮಾಡಿದ್ವಿ. ಮತ್ತೆ ಅವ್ರು ನಮಗೆ ಹೇಳಿದ್ರು ನೋಡ್ರಿ ಹಿಂಗ್ ಲೆಟರ್ ಕೊಟ್ಟಿದ್ದು ಮಾಡ್ಬೇಕು. ನಮಗ ತಹಸೀಲ್ದಾರ್ ಕೊಡಂತ ಅಗ್ರಿಮೆಂಟ್ ಕೇಳ್ತಿಲ್ಲ. ಅವ್ರು ಮಾತಾಡಪ್ಪ, ಯಾಕೆ ಮಾತಾಡ್ತಾರ? ಅಗ್ರಿಮೆಂಟ್ ಕೇಳಿಲ್ಲ. ನಮ್ನ ಇಡ್ಲಿ ಇಲ್ಲೇ ಸಾಯ್ ಹೊಡಿಲ್ಲ ಅವ್ರು. ಸಾಯ್ ಬಿಡ ನೋಡು. ಹೌದ್ರಿ, ನಮ್ದು ಎಷ್ಟು ಅಲಾಲಾಗಿದ್ ಜನ್ಮ. ಇಟ್ಟು ಹೊಲ ತಗೋಬೇಕ, ನಮ್ ಜನ್ಮ ಅರ್ಧ ಜನ್ಮ ಆಗೈತಿ. ವಯಸ್ಸು ಹೋಗ್ಯಾವ ನಾವು. ಕೊಡ್ಬೇಕು ನೀವು. ಆಕ್ಚುಲಿ ಇದನ್ನ 1C ಒಳಗ ಅಗ್ರಿಮೆಂಟ್ ಮಾಡ್ಕೊಂಡ್ರ ಏನ್ರಿ? 1C ಒಳಗ ಅಗ್ರಿಮೆಂಟ್ ಮಾಡ್ಕೊಂಡ್ರ 1B ಒಳಗ ಕಂಬ ಹಾಕ್ಯಾರ. ಇದನ್ನ ಕರೆಕ್ಷನ್ ಮಾಡ್ರ. ಇದು ಆಮೇಲೆ ಓವರ್ ರೈಟಿಂಗ್ 1B ಅಂತ ಬರ್ಕೊಂಡಿರೋದು, ದಟ್ ಇಸ್ ಓವರ್ ರೈಟಿಂಗ್. ಇದು ಫ್ರಾಡ್. ಇವ್ರು ಫ್ರಾಡ್ ಮಾಡತ್ತಾರ. 1C ಆವಲ್ಲ,
ಉಳ್ಳಾಗಡ್ಡಿ ಹೊಲ ಅದ್ಯಾರ್ದಲ್ಲ ನಮ್ಮ ತಮ್ಮಂದು 1B ನಂದು ಅಗ್ರಿಮೆಂಟ್ ಆಗಿರೋದು 1C ಒಳಗ ಕಂಬ ಹಾಕಿದ್ದು 1B ಒಳಗ ಕರ್ಕೊಬ ಇವನ್ ಇದನ್ನ ನಾನು ಹೈಲೈಟ್ ಮಾಡಿದ್ದಕ್ಕ ನೋಡ್ರಿ ಎಲ್ಲ ನೋಡತ್ತಾರ ಆಲ್ ಕರ್ನಾಟಕ ನೋಡತೈತಿ ನೋಡ್ರಿ. ಇವರು ಮಿಸ್ಟರ್ ರಿನ್ಯೂ ಪ್ರೈವೇಟ್ ಲಿಮಿಟೆಡ್ ಸೋಲಾರ್ ಕಂಪನಿ ಅವರು ರೈತರಿಗೆ ಮೋಸ ಮಾಡಿ ಅವರ ಏನಪ್ಪ ಅಂದ್ರೆ ಒಳ್ಳೆಯದನ್ನ ಗುಣಗಳನ್ನು ಅರ್ಥ ಮಾಡಿಕೊಂಡು ಈ ವ್ಯಕ್ತಿ ಸಾರ್ವಜನಿಕರಿಗೆ ಸಹಾಯ ಮಾಡುವಂಥ ವ್ಯಕ್ತಿ. ಒಂದು 10 ಜನಕ್ಕೆ ಕಷ್ಟ ಐತೆ ಅಂತ ಸಹಾಯ ಮಾಡವ. ಆ ವ್ಯಕ್ತಿಗೆ ರಾಜ್ಯ ಸರ್ಕಾರದಿಂದ ಕರೆಂಟ್ ಬಂದೈತ್ರಿ, ರೈತರಿಗೆ ಅನಾನುಕೂಲ ಆಗಕತ್ತೈತಿ, ನಿಮ್ದು ಒಂದು ಹೊಲದಾಗ ಒಂದು ಮೂಲೆಗೆ ಒಂದು ಸಣ್ಣ ಕೊಂಬು ಕುಂದಿರ್ತೈತಿ ಅಂತೇಳಿ 2022-23 ಒಂದು ಅಗ್ರಿಮೆಂಟ್ ಮಾಡ್ಕೊತಾರ. ಇದು ಅಗ್ರಿಮೆಂಟ್ ಬಂದು ಅಂಗ್ರೇಜಿ ಲ್ಯಾಂಗ್ವೇಜ್ ಒಳಗೈತಿ. ಅವ್ರೊಂದು ಸಣ್ಣ ಸಾಧಾರಣ ಪ್ಯೂನ್ ಕೆಲಸ ಮಾಡೋರು, ಅವ್ರಿಗೆ ಫಸ್ಟ್ ಆಫ್ ಆಲ್ ಇಂಗ್ಲೀಷ್ ಅರ್ಥ ಆಗಲ್ಲ, ನನಗೂ ಅರ್ಥ ಆಗಲ್ಲ ಇಂಗ್ಲೀಷ್. ಇವ್ರು ರೈಟಿಂಗ್ ಒಳಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು 1C ಒಳಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂತಾರ. ಸಾರ್ವಜನಿಕರಿಗೆ ಒಂದು ಕಂಬ ಅನುಕೂಲ ಅನ್ನೋ ಉದ್ದೇಶಕ್ಕೆ ಅವ್ರು ಒಪ್ಕೊಂಡದ್ದಾದ ಕಾರಣ ಇರ್ತಾರೆ. ಎಲ್ಲ ನೋಡತ್ತಾರ ಆಲ್ ಕರ್ನಾಟಕ ನೋಡತೈತಿ ನೋಡ್ರಿ. ಇವರು ಮಿಸ್ಟರ್ ರಿನ್ಯೂ ಪ್ರೈವೇಟ್ ಲಿಮಿಟೆಡ್ ಸೋಲಾರ್ ಕಂಪನಿ ಅವರು ರೈತರಿಗೆ ಮೋಸ ಮಾಡಿ ಅವರ ಏನಪ್ಪ ಅಂದ್ರೆ ಒಳ್ಳೆಯದನ್ನ ಗುಣಗಳನ್ನು ಅರ್ಥ ಮಾಡಿಕೊಂಡು ಈ ವ್ಯಕ್ತಿ ಸಾರ್ವಜನಿಕರಿಗೆ ಸಹಾಯ ಮಾಡುವಂಥ ವ್ಯಕ್ತಿ. ಒಂದು 10 ಜನಕ್ಕೆ ಕಷ್ಟ ಐತೆ ಅಂತ ಸಹಾಯ ಮಾಡವ. ಆ ವ್ಯಕ್ತಿಗೆ ರಾಜ್ಯ ಸರ್ಕಾರದಿಂದ ಕರೆಂಟ್ ಬಂದೈತ್ರಿ, ರೈತರಿಗೆ ಅನಾನುಕೂಲ ಆಗಕತ್ತೈತಿ, ನಿಮ್ದು ಒಂದು ಹೊಲದಾಗ ಒಂದು ಮೂಲೆಗೆ ಒಂದು ಸಣ್ಣ ಕೊಂಬು ಕುಂದಿರ್ತೈತಿ ಅಂತೇಳಿ 2022-23 ಒಂದು ಅಗ್ರಿಮೆಂಟ್ ಮಾಡ್ಕೊಂತಾರ. ಇದು ಅಗ್ರಿಮೆಂಟ್ ಬಂದು ಅಂಗ್ರೇಜಿ ಲ್ಯಾಂಗ್ವೇಜ್ ಒಳಗೈತಿ. ಅವ್ರೊಂದು ಸಣ್ಣ ಸಾಧಾರಣ ಪ್ಯೂನ್ ಕೆಲಸ ಮಾಡೋರು, ಅವ್ರಿಗೆ ಫಸ್ಟ್ ಆಫ್ ಆಲ್ ಇಂಗ್ಲೀಷ್ ಅರ್ಥ ಆಗಲ್ಲ, ನನಗೂ ಅರ್ಥ ಆಗಲ್ಲ ಇಂಗ್ಲೀಷ್. ಇವರು ರೈಟಿಂಗ್ ಒಳಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು 1C ಒಳಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂತಾರ. ಸಾರ್ವಜನಿಕರಿಗೆ ಒಂದು ಕಂಬ ಅನುಕೂಲ ಅನ್ನೋ ಉದ್ದೇಶಕ್ಕೆ ಅವ್ರು ಒಪ್ಕೊಂಡದ್ದಾದ ಕಾರಣ ಇರ್ತಾರೆ. ಅದಾದ ಮೇಲೆ 2022 ನಿಮ್ಗೆ ಅರ್ಥ ಆಗತೈತ್ರಿ, ಜನರಿಗೆ ಅರ್ಥ ಆಗ್ತೈತ್ರಿ. ಆಮೇಲೆ ನಾನು ಹೈಲೈಟ್ ಮಾಡಿದೆ 1C ಒಳಗೆ ಅಗ್ರಿಮೆಂಟ್ ಮಾಡ್ಕೊಂಡು 1B ಒಳಗೆ ಅಗ್ರಿಮೆಂಟ್ ಆ ಕಂಬ ಯಾಕೆ ಹಾಕಿರಿ ಅಂತ ಕೇಳಿದ್ದಕ್ಕ. ಆಮೇಲೆ 1B ನ ಕರೆಕ್ಷನ್ ಮಾಡ್ಕೊಂಡು ಅಗ್ರಿಮೆಂಟ್ ನ ಅದ್ರೊಳಗೆ 1B ಅಂತೇಳಿ ಬರ್ಕೊಂಡು ಫ್ರಾಡ್ ಕೆಲಸ ಮಾಡ್ತಾ ಇದ್ದಾರೆ. ಫ್ರಾಡ್ ಕೆಲಸ ಅಲ್ಲ, ಈ ತರ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಅಗ್ರಿಮೆಂಟ್ ಕೇಳಿದ್ರೆ ನನಗೆ ಅಗ್ರಿಮೆಂಟ್ ಕೇಳಿದ್ರೆ ಯಾರು ಇದುವರೆಗೂ ಅಗ್ರಿಮೆಂಟ್ ಕಾಪಿ ತೋರಿಸಿಲ್ಲ. ಇವ್ರು ಯಾರಂತನೂ ಗೊತ್ತಿಲ್ಲ. ಹೊಲ ಈಗ ನನ್ನ ಹೆಸರಲ್ಲಿ ಐತಿ. ಅಗ್ರಿಮೆಂಟ್ ನಿಮ್ದು ತೊಗೊಂಬರಿ ಅಂದ್ರೆ ಫೋನ್ ಒಳಗೆ ತೋರಿಸ್ಕೊಂಡು ನನಗೆ ಕನಿಷ್ಠ 1 ತಿಂಗಳು 2 ತಿಂಗಳಿಂದ 1.5 ತಿಂಗಳಿಂದ ಸತಾಯಿಸ್ತಾ ಇದ್ದಾರೆ. ಅಗ್ರಿಮೆಂಟ್ ಕೊಡ್ತಾ ಇಲ್ಲ. ಇವತ್ತು ನಮ್ಮ ರೋಣ ತಾಲೂಕಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಬೆಳಗಿ ಸರ್ ಅಗ್ರಿಮೆಂಟ್ ಇಸ್ಕೊಂಬಂದಾರ. ಅವ್ರಿಗೆ ನಾನು ಕೇಳ್ಕೊಂಡಿದ್ದೆ, ದಯವಿಟ್ಟು ನನಗೆ ಅಗ್ರಿಮೆಂಟ್ ಕಾಪಿ ಕೊಡ್ಸ್ರಿ ಅಂತೇಳಿ. ಇವತ್ತು ತೊಗೊಂಬಂದಾರ ಇವರು. ಅಂದ್ರೆ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಬೆಲೆ ಕೊಡ್ತಾ ಇದ್ದಾರೆ ಫ್ಯಾನ್ ಕಂಪನಿಯವರು. ರೈತಗೆ ಬೆಲೆ ಕೊಡ್ತಾ ಇಲ್ಲ, ಅವನಿಗೆ ಅಗ್ರಿಮೆಂಟ್ ಕೊಡಲ್ಲ, ಅವನ ಹತ್ರ ಸರಿಯಾಗಿ ರೆಸ್ಪಾನ್ಸ್ ಮಾಡಂಗಿಲ್ಲ, ದಬ್ಬಾಳಿಕೆ ಮಾಡೋದು, ಈ ತರ ಎಲ್ಲ ಮಾಡತ್ತಾರ ಸರ್. ಮತ್ತೆ ಇದಕ್ಕೆ ಏನಂತೀರಿ ನೀವು? ಅಗ್ರಿಮೆಂಟ್ ಯಾಕೆ ಕರೆಕ್ಷನ್ ಮಾಡ್ಕೊಂಡ್ರಿ ಸರ್? ಅಗ್ರಿಮೆಂಟ್ ಯಾಕೆ ಕರೆಕ್ಷನ್? ಇದು ಬೇಕ್ರಿ ನಂಗೆ ಕಾಪಿ. ಇನ್ನೊಂದು ವಿಷಯ ತೋರ್ಸ್ ತಗೊಂಡು ಹೋಗಂಗಿಲ್ಲ, ಇದನ್ನ ನನಗ್ ಕೊಡ್ಬೇಕ್ರಿ ಇದು ಅಗ್ರಿಮೆಂಟ್. ನೀವು ಇಟ್ಕೊಳ್ಳಿ, ಅದ್ರಲ್ಲಿ ಕರೆಕ್ಷನ್ ಹೊಲ ನಂದು ಇಲ್ಲ, ಅವ್ರದೈತಿ. ನಾವು ಖಾಲಿ ಇರ್ಬೇಕಲ್ರಿ, ಹೇಳ್ರಿ. ಈಗ ನಾ ಅದನ್ನ ಏನ್ ಹೇಳಿನ್ರಿ, ನೀವು ಕೊಡ್ಸಿರ ಅಂತ ಹೇಳಿ ಹೇಳತ್ತೀನಿ ನಾನು. ಅವ್ರ ಕೊಡ್ಸಿದ್ರಿ, ಇವನು ಕೊಟ್ಟಿದ್ದಿಲ್ಲ. ನೀನ್ ಇಸ್ಕೊಂಡಿಲ್ಲಪ್ಪ ನನ್ನ ಹತ್ರ. ಕಳ್ಸ ಅಂತ 100 ಸಾರಿ ಅಗ್ರಿಮೆಂಟ್ ಮಾಡಿ 22 ನೀನ್ ಮಾಡ್ತೀನಿ 24ಗೆ ನೀನು ಫುರಾಡ್ ಕೆಲಸ ಮಾಡಿದ್ದು ನೋಡ. ದಯವಿಟ್ಟು ನೋಡಿ, ಕರ್ನಾಟಕದ ಜನಗಳೇ, ರೈತರೇ, 1B ನ ಹೆಂಗ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ, 1C ಮಗ್ಲ 1B ಅಂತ ಬರ್ಕೊಂಡಿದ್ದಾರೆ. ಈ ತರ ಫಾರ್ವರ್ಡ್ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ರೈತರಿಗೆ ಮೋಸ ಆಗ್ತೈತಿ. ಆಗಿರ್ತಕ್ಕಂಥ ರೈತರು ಇನ್ನೊಂದಿಷ್ಟು ದಿನ ಬಿಟ್ರ ಡಾಕ್ಟರ್ ಅಂಬೇಡ್ಕರ್ ಸಿಲೆಬಸ್ ಇವರು ತಿದ್ದುಪಡಿ ಮಾಡ್ತಾರೆ. ಇವರು ಸಂವಿಧಾನ ತಿದ್ದುಪಡಿ ಮಾಡ್ತೀರಿ ನೀವು. 2 ವರ್ಷ ಏನ್ ಮಾಡಿದೆ? ಅವಾಗ ಹೇಳ್ಬೇಕಾಯ್ತು ನೀನು. ಏನ ಕಂಬಕ್ ವೈರ್ ಅವಾಗ ಹೇಳ್ಬೇಕಾಯ್ತು ನೀನು.
ಈಗ ತಕರಾರ್ ಐತಿ, ಈಗ ಎಳೆಯಂಗಿಲ್ಲ. ಏನ ನೀವ್ ಮಾಡ್ಸಿದ್ರ ಇವಾಗ ಮುಗಿದೋಯ್ತು, ಅದು ಹಿಂದಲ್ ಕತಿ. ನೀನ್ ಹೋರಾಟ ಮಾಡ್ತಾ ಇರೋದು ಯಾವಾಗ ಕೇಳ್ತಾ ಇದ್ದೀನಿ ನಾನು ಅಗ್ರಿಮೆಂಟ್ ನಮಸ್ಕಾರ. ರೋಣ ತಾಲೂಕು ಕುರುಡಿಗೆ ಗ್ರಾಮದೊಳಗೆ ಏನಾಗೈತಿ ಅಂತಂದ್ರೆ, ಈ ಪ್ರೈವೇಟ್ ಲಿಮಿಟೆಡ್ ಎವರ್ ರಿನ್ಯೂ ಕಂಪ್ನಿಯವರು ರೈತರಿಗೆ ಹೇಳೋದೊಂದು ಮಾಡೋದೊಂದು, ಇದು ಮೊದಲು ಸಣ್ಣದಾಗಿ ಒಂದು ಕಮ್ಮು ಬರ್ತೈತೆ ಅಂತೇಳಿ ಅವ್ರಿಗೆ ಏನೋ ಒಂದು ಹೋಲಿಸಿ ಒಂದು ಸೈನ್ ಮಾಡಿಸ್ಕೊಂಡು, ಅದಾದ ನಂತರ ಇಷ್ಟು ದೊಡ್ಡದಾಗಿ ಕಂಬ ಹಾಕಿದ್ದಕ್ಕೆ ನೀವು ಹೇಳೋದೊಂದು ಆಮೇಲೆ ಇದು ಆಗ್ತಿರೋದೊಂದು ಅಂತೇಳಿ ರೈತರು ವಿರೋಧ ಮಾಡಿದ್ದಕ್ಕೆ ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಆಗಿದೆ ಅಂತೇಳಿ ಕಂಡು ಬಂದೈತಿ. ಹಾಗಾಗಿ ಆ ರೈತರನ್ನ ಒಂದು ಸ್ವಲ್ಪ ಗಮನಿಸೋಣ. ಹೇಳ್ರಿ, ಈಗ ನಿಮ್ಗೆ ಇದು ಮೊದಲು ಏನಂತೇಳಿ ಅವ್ರ ಅಗ್ರಿಮೆಂಟಿಗೆ ಸೈ ಮಾಡಿಸ್ಕೊಂಡಿದ್ರಿ? ನೋಡ್ರಿ, ಒಂದೇ ಕಂಬ ಹಾಕ್ತೀವಿ ರೀ ನಿಮ್ಮ ಹೊಲದಾಗ. ಸೈಡ್ ಬದುವಿನ ಹತ್ರ ಬಂದೈತಿ. ಅದನ್ನು ಈ ರಾಜ್ಯ ಸರ್ಕಾರದಿಂದ ಅನುಕೂಲ ಆಗೈತಿ. ಅದು ಬಡ ರೈತರಿಗೆ ಅನುಕೂಲ ಆಗುವಂಗೆ ಕರೆಂಟ್ ಹಾಕಕತ್ತೀವಿ ನಾವು. ಅದಕ್ಕೆ ನೀವು ಪರ್ಮಿಷನ್ ಕೊಡ್ರಿ ಅಂತ ನನ್ನ ಕಡೆಯಿಂದ ಸಹಿ ತೊಗೊಂಡ್ರಿ. ಒಂದು 30,000 ರೂಪಾಯಿ ಚೆಕ್ ಕೊಟ್ರಿ. ಬಡ ರೈತರಿಗೆ ರಾಜ್ಯ ಸರ್ಕಾರದಿಂದ ಒಂದು ಬಡ ರೈತರಿಗೆ ಅನುಕೂಲ ಆಗುವಂಥ ಒಂದು ಕರೆಂಟ್ ಕಂಬ ಬಂದೈತ್ರಿ. ಹಾಗಾಗಿ ನೀವು ಅದಕ್ಕೆ ಸಹಕಾರ ಕೊಡ್ಬೇಕ್ರಿ ಅಂತೇಳಿ ಒಂದು ಸಣ್ಣದಾಗಿ ಒಂದು ಕಂಬ ಬರ್ತೈತಿ ಅಂತೇಳಿ ಇವ್ರ ಕಡೆಯಿಂದ ಅಕ್ರಮವಾಗಿ ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡಿಸ್ಕೊಂಡು ಇಷ್ಟು ದೊಡ್ಡದಾಗಿ ರೈತರಿಗೆ ಮೋಸ ಮಾಡಿದಾರ ಅಂತೇಳಿ ಇಲ್ಲಿ ಕಂಡು ಬರ್ತೈತಿ ಇವತ್ತಿನ ದಿನಮಾನದೊಳಗೆ. ನಾನು ಸೈನ್ ಯಾವ ಟೈಮ್ನಾಗ ಎಲ್ಲಿ ಮಾಡಿಸ್ಕೊಂಡ್ರಿ? ಅದು ಕುಂದಗೋಳದಲ್ಲಿ ನಾನು ನೌಕರಿ ಮಾಡ್ಕೊತಿದ್ರಿ. ಅಲ್ಲಿ ನನ್ನ ಯಾವ ಜಾಬ್ ಮಾಡ್ತೀರಿ? ನಾನು ಕಾಲೇಜ್ನೊಳಗೆ ಪ್ಯೂನ್ ಅಂತ ಇದ್ರಿ. ಅಲ್ಲಿಗೆ ಬಂದು ನಂದು ಮಾಡಿಸ್ಕೊಂಡು ಹೋಗ್ಯಾರ. ಆಮೇಲೆ ಈ ನನಗೆ ಮೋಸ ಮಾಡಿದ್ರು. ನಾನು ಇಲ್ಲಿ ಬಂದು ನೋಡಿದ್ರೆ ದೊಡ್ಡ ಕಂಬ ಐತ್ರಿ. ಅದು ಇನ್ನು ಉಳ್ಕಿದ್ರು ರೊಕ್ಕನೂ ಕೊಡಲಿಲ್ಲ, ಏನಿಲ್ಲ. ನಾವು ಹಿಂಗೆ ಯಾಕಂತ ಕೇಳಿದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ಯಾರ ಅವರು. ಆ ಸಂಬಂಧ ಮತ್ತು ಪೊಲೀಸರು ಕರ್ಕೊಂಬಂದು ನಮಗೆ ತಿಳುವಳಿಕೆ ಹೇಳ್ಸಕತ್ತಿದ್ರು. ನಾವು ಅದಕ್ಕೆ ಒಪ್ಪಿಲ್ರಿ. ಈಗ ಅದು ನಮಗೆ ಬರಬೇಕಾದಂಥ ನನಗೆ ಎಷ್ಟು ನನ್ನ ಜಮೀನು ಹೋಗೈತಿ ಅದ್ರದ್ದು ಎಷ್ಟು ಎವರೇಜ್ ಆಗುತ್ತೆ ಅದನ್ನು ನಮಗೆ ಸರಿ ಮಾಡಬೇಕು. ಇಲ್ಲ ಅಂದ್ರೆ ನಾವು ಒಪ್ಪಿಗೆ ಕೊಡಂಗಿಲ್ಲ ರೀ. ನಾವು ಕೊಡೋದಿಲ್ಲ. ಹಾಗಾಗಿ ನೀವು ಕೊಡೋದಿಲ್ಲ ಅಂತ ಹಠ ಮಾಡಿ ನಿಂತಾಗ ಇಲ್ಲಿ ನಿಮ್ಗೆ ಏನು ದೌರ್ಜನ್ಯ ಮಾಡಿದ್ರು, ಏನು ಅವ್ರ ಫ್ಯಾನ್ ಕಂಪ್ನಿಯವ್ರು ಏನು ಯಾವ ಥರ ಅಲ್ರಿ, ನಾವು ಹಾಕಬೇಡ ಅಂದ್ರೂ ಮಗ್ಲ ಬಂದು ನಮ್ಮನ್ನ ದುಕಾಡ್ರಿ. ನಮ್ಮನ್ನ ಇವತ್ತು ಬಂದು ಅಗದಿ ಒಂದು 40 ಮಂದಿ ಬಂದಾರ್ರಿ. ಅವ್ರು ಬಂದು ನಮ್ಮನ್ನು ದುಕಾಡಕತ್ಯಾರ್ರಿ. ದುಕಾಡಿ ತಮ್ಮ ಹಿಂದಿಲೇ ಏನೇನು ಮಾತಾಡಿದ್ರು. ನಮಗೆ ಕನ್ನಡ ತಿಳಿಲಿಲ್ಲ ಅಂತ ಹೊಸಡಿ ಮಕ್ಕಳಿಗೆ ಅವ್ರಿಗೆ ಈ ನಮೂನಿ ಮಾತಾಡ್ಯಾರ್ರಿ. ನಾವು ಹೆಂಗೆ ಸಹಿಸ್ಕೋಬೇಕು ಹೇಳ್ರಿ, ಇದಕ್ಕೆ ಎಲ್ಲ ತಿಳ್ಕೊರಿ ನೀವು ಅಂತ. ಈಗ ಗಲಾಟೆ ಆಗೋ ಸಮಯದೊಳಗೆ ಡಿಪಾರ್ಟ್ಮೆಂಟ್ನವರು ಇದ್ರ? ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು CPI ಸಾಹೇಬ್ರು ಇದ್ರಿ. ಆಮೇಲೆ SBI ಮೇಡಮ್ ಇದ್ರಿ, PSI ಮೇಡಮ್. ಅವರು ತಡ್ರಿ ನಿಮ್ದು ಏನಾಗೈತೆ ಅನ್ನೋ ವಿಚಾರ ಮಾಡಿ ಹೇಳ್ತೀವಿ ಅಂತ ಅನ್ಕೊಂತನ ನಮ್ಮನ್ನು ಹೊಡೆದಾಡಕಚ್ಚಾರ. ತಾವು ಹಂಗೆ ನಮಗೆ ತಿಳುವಳಿಕೆ ಹೇಳೋದು ನಮ್ಮನ್ನ ಜಗ್ತಾರೆ. ಅವ್ರಿಗೇನು ಹೇಳವಲ್ರಿ. ನಿಮ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋ ಮುಂದಾಗ, ದೌರ್ಜನ್ಯ ಮಾಡೋ ಮುಂದಾಗ ಡಿಪಾರ್ಟ್ಮೆಂಟ್ನವ್ರು ಏನೂ ಹೇಳಿಲ್ಲ ಏನ್ರಿ ಅವ್ರಿಗೆ? ಅವ್ರಿಗೆ ಏನೂ ಹೇಳಿಲ್ಲ. ಆಮೇಲೆ ರೀ ಅವರು ಹಿಂದಿಲಿ ಮಾತಾಡ್ತಾರೆ, ನಮಗೇನು ಗೊತ್ತಾಕವ್ರಿ? ಅಲ್ಲಲ್ಲ, ಅದನ್ನ ಕೇಳ್ತಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅವ್ರನ್ನ ತಡೆ ಹಿಡಿಯುವಂಥ ಕೆಲಸ ಮಾಡಿಲ್ಲ. ತಡೆ ಹಿಡಿಯುವಂಥ ಫಸ್ಟಿಗೆ ಮಾಡಲಿಲ್ಲ ರೀ, ಲಾಸ್ಟಿಗೆ ಮಾಡ್ತಾರೆ ರೀ ಒಮ್ಮಕ್ಳೆ. ಆಮೇಲೆ ನಾವೆಲ್ಲರೂ ಇಷ್ಟೂರು ಹೋಗಿ ನಮ್ಮ ಮೇಲೆ ದೌರ್ಜನ್ಯ ಮಾಡಕ್ಕೆ ಬಂದು ನಾವು ತಡಿಲಿಲ್ಲ ರೀ, ಹೋದ್ವಿ. ಆಮೇಲೆ ಹಿಂದಕ್ಕೆ ಸರ್ದಾರಿ. ಆಮೇಲೆ CPI ಹೇಳ್ಯಾನ್ರಿ, ಇಲ್ಲ ನೀವು ತಡ್ರಿ ನಾವೆಲ್ಲ ವಿಚಾರ ಮಾಡ್ತೀವಿ ಅಂತೇಳಿ ಅವಾಗ ತಡಿಸಿ ಅವ್ರನ್ನ ಆ ಕಡೆ ಕಳಿಸಿದ್ರಿ. ಇದು ಮತ್ತೆ ಸ್ಟೇಷನ್ನಿಗೆ ಏನಾದರೂ ಇಂಟಿಮೇಷನ್ ಕೊಟ್ಟು ನೀವು ಈ ಥರ ನಡಿಲಿಕ್ಕತ್ತೈತಿ ಅಂತೇಳಿ ನೀವೇನಾದರೂ ಸ್ಥಳೀಯರಂಥ ಠಾಣಕ್ಕೆ ಏನಾದರೂ ಇಂಟಿಮೇಷನ್ ಕೊಟ್ಟಿದ್ರಾ? ಮೊನ್ನೆ ನಮ್ಮ ಹುಡುಗನ ಕಳಿಸಿದ್ರಿ. ನಾನು ಹೋಗಿ ಕೊಟ್ಟು ಬಂದಾನ್ರಿ, ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಹೇಳಿ ಬಂದ. ಆಮೇಲೆ ಅವರು ನೀವು ಸ್ಟೇ ತಂದಿಲ್ಲ, ಸ್ಟೇ ತರದನ ಇಲ್ಲಿ ಏನು ಮಾಡಾಕತ್ತೀರಿ, ನಾವು ಟೈಮ್ ಕೊಟ್ಟಿದ್ವಿ, ಆ ಟೈಮ್ನೊಳಗೆ ನೀವು ಮಾಡಿಲ್ಲ, ಅದಕ್ಕೆ ನಾವು ಬಂದೀವಿ ಅಂತ ಹೇಳ್ತಾರೆ CPI. ನಿಮ್ಮ ಆಪಾದನೆ ಹೇಳೋದೊಂದು, ಆಮೇಲೆ ಇಲ್ಲ ಮಾಡ್ತಿರೋ ಕೆಲಸ ಒಂದು. ಹಿಂಗಾಗಿ ಅವರು ಟೈಮ್ ಕೊಟ್ಟಿದ್ರಂತ ಅದಕ್ಕೆ ಇವತ್ತು ಬಂದಾರಂತ್ರಿ. ಏಕ್ರೂಮ್ ಅವ್ರನ್ನೂ ಕರ್ಕೊಂಡ್ಬಂದಾರ, ತಾವು ಬಂದಾರ. ಇವರು ಇಷ್ಟು ದಿನ ಅವರು ತಾವು ಬಂದಾರ್ರಿ, ಅವ್ರನ್ನೂ ಕರ್ಕೊಂಡ್ಬಂದಾರ. ಮುದ್ದಾಮ್ ಹಾಕ್ಸಕ್ಕೆ ಬಂದಾರೆ. ನಾವು ಅದನ್ನ ಹಾಕಿಸ್ಕೊಳ್ಳಿಲ್ರಿ, ನಾವು ನಿಂತ್ವಿ. ನಮ್ಗೆ ಇಲ್ಲ ಸಲ್ಲದ ಬೇದಾಡ್ರಿ. ಆಮೇಲೆ ಎದೆ ಹಿಡಿದು ದೂಕ್ತಾರೆ. ನಾವು ನಮ್ಮಣ್ಣರು ವಯಸ್ಸಾದಾರ. ನೋಡೋಣ ಯಜಮಾನ್ರ, ಇದು ಇನ್ನೂ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ನೋಡೋಣ. ಇವ್ರ ಮಗ ಆದಂಥ ರಮೇಶ್ ಅವ್ರನ್ನ ಇದ್ರ ಬಗ್ಗೆ ಅಭಿಪ್ರಾಯ ಏನಂತಾರ ಅಂತ ಕೇಳೋಣ.
ಸರ್ ಸುಮಾರು ಈಗ ಒಂದೂವರೆ ತಿಂಗಳದಿಂದ ಇವರು ನಮಗೆ ಟಾರ್ಚರ್ ಕೊಡತ್ತಾರೆ. ನೆರೆಗಲ್ ಪೊಲೀಸ್ ಸ್ಟೇಷನಿಂದ PSI ಮೇಡಮ್ ಅವರು ಅವ್ರ ಆಫೀಸಲ್ಲಿ ಇರೋವ್ರ ಕಡೆಯಿಂದ ಕಾಲ್ ಮಾಡಿಸಿ ನನ್ನ ನೆರೆಗಲ್ ಸ್ಟೇಷನಿಗೆ ಕರ್ಸ್ಕೊಂಡು ನೋಡಪ್ಪ ನೀನು ಸ್ಟೇ ತರಬೇಕು, ಇಲ್ಲಾಂದ್ರೆ ನಾವು ಅವ್ರಿಗೆ ಬೆಂಬಲ ಕೊಟ್ಟು ಮುಂದೆ ನಿಂತು ನಾವು ಕೆಲಸ ಮಾಡಿಸ್ತೀವಿ ಅಂತ ಹೇಳಿದ್ರು PSI ಮೇಡಮ್ ಅವರು. ಇಮಿಡಿಯೆಂಟ್ಲಿ ಇವತ್ತು ಹೋಗೋ ಸಂಜೆ ಮುಂದೆ ಹಿಂಗೆ ಜಡ್ಜ್ ಸಾಹೇಬರು ಸಿಗ್ತಾರೆ ನೆರೆಗಲ್ ಒಳಗೆ ರೋಂದೊಳಗೆ, ಇಮಿಡಿಯೆಂಟ್ಲಿ ನೀ ಸ್ಟೇ ತೊಗೊಂಬ ಅಂತ ಹೇಳಿದ್ರು. ನಾನು ಹೇಳಿದೆ ಮೇಡಮ್ ಅವ್ರು ಸ್ಟೇ ತೊಗೊಳಕ್ಕೆ ಅಷ್ಟು ಜಲ್ದಿ ಆಗೋದಿಲ್ಲ ಅಂದಿನಿ. ಇಲ್ಲ ನೀ ಸ್ಟೇ ತೊಗೋಬೇಕು, ಇಲ್ಲ CPI ಸರ್ ಹತ್ರ ಮಾತಾಡು ಅಂತ ಹೇಳಿದ್ರು. ಅವತ್ತು CPI ಸರ್ ನಂಗೆ ಫೋನ್ ಮಾಡಿ ಮಾತಾಡಿದ್ರು ಸರ್. ಮಾತಾಡಿ ಏನಂದ್ರೆ ನೋಡಪ್ಪ ನಿನ್ಗೆ 2 ದಿನ ಟೈಮ್ ಕೊಡ್ತೀವಿ, ನೀ ಸ್ಟೇ ತೊಗೋ ಅಂತ ಹೇಳಿದ್ರು. 2 ದಿನದೊಳಗೆ ನಮ್ಗೆ ಸ್ಟೇ ಅನ್ನೋದು ಗೊತ್ತಿಲ್ಲ, ಏನಿಲ್ಲ, ನಾವು ಅಷ್ಟೊಂದು ತಿಳುವಳಿಕಿಲ್ಲ. ಇವ್ರು ಇಮಿಡಿಯೆಂಟ್ಲಿ ಸ್ಟೇ ತೊಗೋ ಅಂದ್ರೆ ಆತ ನನಗೇನು ತಿಳಿಲಿಲ್ಲ. ನಾನು ಏನು ಮಾಡಿ ತಹಸೀಲ್ದಾರಿಗೆ ಒಂದು ಮನವಿ ಮಾಡ್ಕೊಂಡೆ, ನನಗೆ ಹಿಂಗೆ ಮೋಸ ಆತೈತಿ, ನೀವು ಪರಿಶೀಲನೆ ಮಾಡ್ರಿ ಅಂತೇಳಿ ಮನವಿ ಮಾಡ್ಕೊಳಕ್ಕೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ದೆ ರೀ ನಾನು. ತಹಸೀಲ್ದಾರ್ ಆಫೀಸ್ನಾಗ ಇಬ್ಬರು ಕುಂತಿದ್ರು, CPI ಸರ್ನ ಅಲ್ಲೇ ಇದ್ದರು, ತಹಸೀಲ್ದಾರ್ ಸರ್ನ ಅಲ್ಲೇ ಇದ್ದರು. ಅವ್ರಿಗೆ ಹೇಳಿದೆ ನೋಡ್ರಿ ನಮಗೆ ಮೋಸ ಆತೈತಿ, ನಾನೇನೋ ಮುಂದೆ ವೇರ್ ಹೌಸ್ ಮಾಡ್ಕೋಬೇಕಂತ ಮಾಡೀನಿ, ನಮ್ಮ ಅಪ್ಪರಿಗೆ ಮೋಸ ಮಾಡಿ ಸೈನ್ ತೊಗೊಂಡ್ರೆ 1C ಅಂತೇಳಿ ಅಗ್ರಿಮೆಂಟ್ ಮಾಡಿಕೊಂಡು 1C ಒಳಗೆ ಅಗ್ರಿಮೆಂಟ್ ಮಾಡ್ಕೊಂಡ್ರಿ. ಆಮೇಲೆ 1B ಒಳಗೆ ಕಂಬ ಹಾಕ್ಯಾರ. ನಾ ಕೇಳಿದ್ದಕ್ಕೆ 1C ಒಳಗೆ ಅಗ್ರಿಮೆಂಟ್ ಮಾಡ್ಕೊಂಡು 1B ಒಳಗೆ ಯಾಕೆ ಕಂಬ ಹಾಕ್ಯಾರ ಅಂದಕ್ಕೆ ಇದನ್ನು ಕರೆಕ್ಷನ್ ಮಾಡ್ಕೊಂಡ್ರಿ ಅಗ್ರಿಮೆಂಟ್ನ ತಿದ್ದುಪಡಿ ಮಾಡ್ಕೊಂಡ್ರಿ 1B ಅಂತೇಳಿ ಅದ್ರೊಳಗೆ ಓವರ್ ರೈಟಿಂಗ್ ಮಾಡಿ ಬರ್ಕೊಂಡ್ರಿ. ಈ ಥರ ಫ್ರಾಡ್ ಮಾಡತ್ತಾರ. ನಾ ತಹಸೀಲ್ದಾರ್ಗೆ ಇದನ್ನೆಲ್ಲ ಹೇಳಿದ್ರಿ. ತಹಸೀಲ್ದಾರ್ಗೆ ಹೇಳಿದ್ರೆ ನೋಡಪ್ಪ ನಾನು ಏನೂ ಮಾಡೋಕ್ಕಾಗಲ್ಲ, ನೀನು ಸ್ಟೇ ತೊಗೊಂಬಂದ್ರೆ ನಾನು ಕೆಲಸ ನಿಲ್ಲಿಸ್ತೀನಿ, ನೀ ಸ್ಟೇ ತೊಗೊಂಬಂದಿಲ್ಲ ಅಂದ್ರೆ ನಾವು ಬೆಂಬಲಿಸ್ಬೇಕಾಗುತ್ತೆ ಅವ್ರಿಗೆ, ಅವ್ರು ಹಾಕಾರ ಅಂತಂದು ಹೇಳತ್ತಾರೆ. ತಹಸೀಲ್ದಾರ್ ಹೇಳಿದ್ರಿ. ಆದರೂ ಅವ್ರಿಗೆ ಒಂದು ಮನವಿ ಕೊಟ್ಟು ಬಂದ್ರಿ. ಅದಾದಮೇಲೆ ಹೊಳ್ಳಿ DC ಆಫೀಸ್ಗೆ ಹೋಗಿ ಮನವಿ ಮಾಡೀನಿ. ಅಲ್ಲಿ ಒಂದು ಲೆಟರ್ ಬರೆದು ಕೊಟ್ಟಿನಿ. ಅವರು ಇದನ್ನು ಹೇಳಿದ್ರು, ನೀವು ಅವ್ರ ಜೊತೆ ಹೊಂದಾಣಿಕೆ ಆಗಬೇಕು, ನಾವೇನೂ ಮಾಡೋಕ್ಕಾಗಲ್ಲ, ಹೊಂದಾಣಿಕೆ ಮಾಡ್ಕೋರಿ ಅಂತಂದು ಮೇಡಮ್ ಅವ್ರು ನಮಗೂ ಏನು ಜೋರು ಮಾಡಿ ನೀ ಅರ್ಜಿ ಕೊಟ್ಟಿಲ್ಲ ನೋಡ್ಕೊಂತೀವಿ ಹೋಗಿ ಅಂತೇಳಿ ಹೊಳ್ಳಿ ಕಳಿಸ್ಬಿಟ್ರಿ. ಇವತ್ತು ರೀ ಅಗ್ರಿಮೆಂಟ್ ಅಷ್ಟು ದಿನದಿಂದ ಕೇಳಿದ್ರೆ ಅಗ್ರಿಮೆಂಟ್ ಕೊಟ್ಟಿದ್ದಿಲ್ಲ ರೀ. ಇವತ್ತು ಬಂದಾರ. ಇವತ್ತು ಬಂದು ಈ ಅಗ್ರಿಮೆಂಟ್ ಅದು CPI ಸರ್ ಕೊಟ್ಟಾಗ ತೋರಿಸಿದ್ರಿ ಅಗ್ರಿಮೆಂಟ್. ಇವತ್ತು ಅಗ್ರಿಮೆಂಟ್ ಕೊಟ್ಟಾಗ ಇಲ್ಲೇ ನಿಮ್ಗೆ ಫ್ರಾಡ್ ಆಗೈತೆ ಅನ್ನೋದು ಇವತ್ತು ಗೊತ್ತಾಗೈತಿ? ಇಲ್ಲ, ಮೊನ್ನೆ ಗೊತ್ತಾಗಿತ್ತು. ಇಲ್ರಿ, ಇದು ಫ್ರಾಡ್ ಹೆಂಗಂದ್ರಿ ಸರ್, ಲಾಸ್ಟ್ ಟೈಮ್ ನನಗೆ ಮೊಬೈಲ್ನಾಗ ತೋರಿಸಿದ್ರಿ ಅಗ್ರಿಮೆಂಟ್. ನಾನು ಹೇಳಿದೆ ಮೊಬೈಲ್ ನನಗೆ ಅಗ್ರಿಮೆಂಟ್ ತೋರಿಸ್ಬೇಡ್ರಿ, ನನಗೆ ಹಾರ್ಡ್ ಕಾಪಿ ಕೊಡ್ರಿ ಅಂತ ಕೇಳಿದ್ರಿ. PSI ಮೇಡಮ್ ಕೇಳಿದ್ರು, ಕೊಡ್ಸೋಕ್ಕಾಗಿಲ್ಲ ರೀ, ಕೊಡಿಸ್ಲಿಲ್ಲ ರೀ ಅವರು. ಕೊಡ್ತಾರ ಹೋಗೋ ಅಂತ ಹೇಳಿ ಕಳಿಸ್ಬಿಟ್ರಿ. ಆಮೇಲೆ ನಾ ಮೊಬೈಲ್ ನೋಡಿದಾಗ ನಾನು 1C ಒಳಗೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡ್ರಿ, 1B ಒಳಗೆ ನೀವು ಕಂಬ ಹಾಕಿರಿ. 1C ನಮ್ಮ ತಮ್ಮನಲ್ಲ, 1B ನನ್ನ ಅಲ್ಲ, ಇದು ರಾಂಗ್ ಐತಿ ಅಗ್ರಿಮೆಂಟ್ ಅಂತ ಅಂದೋದಕ್ಕೆ ನಾನು ಹೈಲೈಟ್ ಮಾಡಿದ್ದಕ್ಕೆ ಇಮಿಡಿಯೆಂಟ್ಲಿ ತಮ್ಮ ಹತ್ರ ಒರಿಜಿನಲ್ ಅಗ್ರಿಮೆಂಟ್ ಐತಿ, ಇವ್ರಿಗೆ ಜೆರಾಕ್ಸ್ ಕಾಪಿನೂ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ ರೀ. ಓವರ್ ರೈಟಿಂಗ್ ಮಾಡ್ಯಾರ. ಎದ್ದು ಕಾಣತೈತಿ ರೀ ಓವರ್ ರೈಟಿಂಗ್ ಮಾಡಿದ್ದು. 1B ಅಂತೇಳಿ ಅಲ್ಲೇ ಬರ್ಕೊಂಡಾರ್ರಿ. ಬರ್ಕೊಂಡು ತಿದ್ದುಪಡಿ ಮಾಡ್ಕೊಂಡು ಈಗ ತಂದು ನನಗೆ ಇದನ್ನು ಜೆರಾಕ್ಸ್ ಕೊಟ್ರಿ. ಇವತ್ತು ಕೊಟ್ರಿ ಇವರು CPI ಸರ್ ಮತ್ತು PSI ಮೇಡಮ್, ನಿನ್ಗೆ ಇಷ್ಟು ದಿನ 20 ದಿನ ಟೈಮ್ ಕೊಟ್ಟಿವಿ, ನೀನು ಯಾಕೆ ಸ್ಟೇ ತೊಗೊಂಡಿಲ್ಲ ಅಂತ ಕೇಳ್ತಾರೆ. ಅಗ್ರಿಮೆಂಟ್ ಕೊಡೋದು ಇವತ್ತು ಕೊಟ್ಟರೆ ನಂಗೆ. ನೀವು ಇದು ಮೊದಲು ತಾನಾಕ್ ಹೋಗಿದ್ರಲ್ಲ, ಈ ಅಗ್ರಿಮೆಂಟ್ನ ನೀವು ಮೊಬೈಲ್ ಕಾಪಿ ಒಳಗೆ ಮೊಬೈಲ್ನೊಳಗೆ ತೋರಿಸಿದ್ರ? ಅಟ್ಟಾರಿ ಹಿಂಗೆ ತೋರಿಸಿದ್ರೆ ಇದು ಏನಿತ್ತು? ಇದು ಈಗ ತಿದ್ದುಪಡಿ ಅಲ್ಲಿ ನೋಡ್ರಿ, ಅದು ನೆರೆಗಲ್ ಒಳಗೆ ಹೇಳ್ಬೇಕಂದ್ರೆ ಫಸ್ಟ್ ಒಬ್ಬನ ಮೊಬೈಲ್ನ ತೋರಿಸಿದ್ರು 1C ಅಂತಿತ್ತು. 1C ಅಂತಿತ್ತು. ಆಮೇಲೆ ಇನ್ನೊಂದು ಮೊಬೈಲ್ನ ತೋರಿಸಿದ್ರು 1C ಮತ್ತು 1B ಇದು ತಿದ್ದುಪಡಿ ಮಾಡಿದ್ದ ತೋರಿಸಿದ್ರಿ ಅಲ್ಲಿ. ಆಮೇಲೆ ಓವರ್ ರೇಟಿಂಗ್ ಮಾಡ್ಯಾರ. ಓವರ್ ರೇಟಿಂಗ್ ಮಾಡ್ಯಾರ ಇವ್ರು. ಇಷ್ಟು ಪೊರಾಡ್ ಕೆಲಸ ಮಾಡತ್ತಾರ್ರಿ ಇವರು. ಸ್ಟಾರ್ಟಿಂಗ್ನಾಗ 1C ಅಂತಿತ್ರಿ. 1C ಆಮೇಲೆ 1B ಅನ್ನೋದು ತಿದ್ದುಪಡಿ ಮಾಡ್ಯಾರ ನೋಡ್ರಿ. ಇಲ್ಲೇ ಎದ್ದು ಕಾಣ್ತೈತಿ. ಇಷ್ಟು 10 ಇಲ್ಲಿ ಇಷ್ಟು 30/1C ಇಷ್ಟು ದೊಡ್ಡದಾಗೈತಿ. 34 1B ಇಷ್ಟು ಚಿಕ್ಕದಾಗೈತಿ. ಹೆಂಗೆ ರೀ ಒಬ್ಬ ಬರೀ ಅಲ್ಲೇ ಅದ್ಲಿ ಬದ್ಲಿ ಹೆಂಗೆ ಬರಿತಾನ್ರಿ? ಇದು ಫ್ರಾಡ್ ಆಗೈತಿ ರೀ. ಇದನ್ನು ತಿದ್ದುಪಡಿ ಮಾಡ್ಯಾರ್ರಿ, ಓವರ್ ರೈಟಿಂಗ್ ಮಾಡ್ಯಾರ್ರಿ. ಇಷ್ಟು ಮೋಸ ಮಾಡತ್ತಾರ್ರಿ. ನಮಗಂತೂ ಹಗಲು ರಾತ್ರಿ ಕಾಯ್ದಾಗೈತ್ರಿ. ಮೊನ್ನೆ ನಮ್ಮ ಅಪ್ಪರು ಒಬ್ಬರ ಇದ್ದಾಗ ಹುಡುಗರು ಬಂದು ಅವ್ರು ಆ ಕಂಬ ಇರ್ತಾರೆ, ಈ ಕಂಬ ಇರ್ತಾರೆ, ಅವ್ರ ಹತ್ರ ಮೊಬೈಲ್ ಇಲ್ಲ, ಏನಿಲ್ಲ ರೀ. ಅವ್ರಿಗೆ ತುಂಬ ಟಾರ್ಚರ್ ಕೊಟ್ಟಾರಿ. ಇವತ್ತು ನೋಡಿದ್ರ ಇವತ್ತು ನಮ್ಮ ಅಪ್ಪರು ಇಬ್ಬರು ವಯಸ್ಸಾಗ್ಯಾರ್ರಿ. ಪೊಲೀಸ್ ಸರ್ ಇಲ್ಲೇ ಅದಾರ, ಎಲ್ಲರೂ ಅದಾರ. ಅವ್ರ ಮುಂದನ ದುಗುಸಾಡ್ತಾರ್ರಿ, ಅವ್ರನ್ನ ಹಿರಿಯಾಡ್ತಾರ್ರಿ, ನಮ್ಮ ಅಪ್ಪರನ್ನ ತಳ್ಳಾಡ್ತಾರ್ರಿ, ಅವ್ರನ್ನ ಹೊಡ್ಯಾಕ ಹಿರಿಯಾಡ್ತಾರ್ರಿ. ಪೊಲೀಸರು ನೋಡಿದ್ರೆ ನನ್ನ ಹಿಡ್ಕೊಂಡಾರ್ರಿ, ಇವ್ರನ್ನ ಹೊಡ್ಯಾತಾರ. ಒಟ್ಟು ನಮ್ಮ ಮ್ಯಾಗ ತುಂಬಾ ದೌರ್ಜನ್ಯ ಮಾಡತ್ತಾರ್ರಿ. ಇದು ಡಿಪಾರ್ಟ್ಮೆಂಟ್ ಕಣ್ಣೆದುರು ಆಗಿದೆ ಇವತ್ತು. ಡಿಪಾರ್ಟ್ಮೆಂಟ್ ಅವ್ರು ಇದ್ರಿ, ಅವ್ರ ಮುಂದನ ನಮ್ಮನ್ನ ದುಗ್ಸಾಡಕತ್ತಾರ್ರಿ. ಅಂತಂದು ನಮ್ಗೆ ಹಿಂದಿ ಒಳಗೆಲ್ಲ ಬೈತಾರ್ರಿ. ಮತ್ತೆ ಅವ್ರ ಮೇಲೆ ಏನ್ ಕ್ರಮ ತಗೊಳ್ಳಿಲ್ವಾ? ಇಲ್ಲ, ನಮ್ಮನ್ನ ಹಿಡಿತಾ ಇವ್ರು ನಮ್ಮನ್ನ ಹಿಡ್ಕೊಂಡಿದ್ರಿ. ನನ್ನ ಯಾಕೆ ಹಿಡಿತೀರಿ, ಅವ್ರನ್ನ ಹಿಡೀರಿ, ಅವ್ರಿಗೆ ಹೇಳ್ರಿ ಅಂತ ನಾ ಹೇಳಿದೀನಿ. ಹೇಳಿದ್ರೆ ನನ್ನ ಹಿಡ್ಕೊಂಡಿದ್ರಿ. ತಿರ್ಗಾ ಒಳ್ಳೆ ಅವ್ರನ್ನ ಹತ್ತಾಗ ಸ್ವಲ್ಪ ಕಳಿಸಿ ನಮಗೂ ಹೇಳಿ ಹೊಂದಾಣಿಕೆ ಆಗ್ರಿ ನೀವು ಅಂತ ಹೇಳ್ಬಿಟ್ಟು ಹೋದ್ರಿ ಅವ್ರು CPI ಸರ್. ಈಗ ನಮಗೆ ಭಯ ಆಗೈತ್ರಿ. ಇಲ್ಲಿ ಎಲ್ಲಿ ರಾತ್ರಿ ಬಂದು ನಮ್ಮನ್ನು ಹೊಡಿತಾರೋ, ಏನ್ ಮಾಡ್ತಾರೋ, ಏನು ರಾತ್ರಿ ನಾವು ವೈರ್ ಪೊಲೀಸರು ಪೊಲೀಸರು ಎದುರಿಗೇನೆ ಇಷ್ಟು ಇದನ್ನ ಮಾಡಿದಾರ್ರಿ. ಇನ್ನು ನೈಟ್ ಹೊತ್ತೊಳಗೆ ಸಂಜೆ ಮುಂದೆ ಹೊಲ್ದಾಗ ಕೆಲಸ ಮಾಡುವಾಗೈತೋ ಇಲ್ಲೇ ಅದಾಗ ಎದಿವ್ರಿ ನಾವು ಕಂಬ ಕಾಯಕಂತ ಇಲ್ಲೇ ಅದೀವಿ. ಇವ್ರು ರಾತ್ರಿ ನಾವು ವೈರ್ ಹೇಳ್ತಾರಂತಂದು ಏನು ಮಾಡ್ತಾರೋ ಅನ್ನೋದು ನಮಗೆ ಫುಲ್ ಭಯ ಆಗತ್ತೈತ್ರಿ. ಭಯ ವಾತಾವರಣ ಸೃಷ್ಟಿಯಾಗೈತ್ರಿ ಇಲ್ಲೇ. ದಯವಿಟ್ಟು ಇದನ್ನು ನೀವು ಪರಿಶೀಲನೆ ಮಾಡಬೇಕು. ನಮಗೆ ನ್ಯಾಯ ದೊರಕಿಸ್ರಿ ರೈತರಿಗೆ. ಇಲ್ಲಿ ಪ್ರೈವೇಟ್ ಕಂಪನಿಯಿಂದ ತುಂಬ ಮೋಸ ಆಕೈತ್ರಿ. ಇದು ಅಂಗ್ರೇಜಿ ಸರ್ಕಾರ ದಬ್ಬಾಳಿಕೆ ನಡೆಯತೈತ್ರಿ. ಮೊದ್ಲು ಹೆಂಗೆ ಬ್ರಿಟಿಷರು ಒಬ್ಬರನ್ನೊಬ್ಬರು ಸೇರಿದಂಗೆ
ನಾಶ ಮಾಡ್ಕೊಂತ ಬಂದ್ರೆ ನಮ್ಮ ದೇಶನ ಆಕ್ರಮಣ ಮಾಡ್ಕೊಂತ ಬಂದ್ರೆ ಹಂಗೆ ಒಬ್ರೊಬ್ರು ರೈತರು ಮಾತಾಡ್ದಂಗೆ ರೈತರನ್ನ ಸೇರ್ದಂಗೆ ಒಗ್ಗಟ್ಟು ಕೂಡ್ದಂಗೆ ಮಾಡಿಕೊಂಡು ಒಟ್ಟು ತಮ್ಮ ಇಷ್ಟ ಬಂದಂಗೆ ಮಾಡ್ಕೊಂಡು ಹೊಂಟಾರ್ರಿ. ಒಟ್ಟು ಅವ್ರು ಇಷ್ಟ ಬಂದಂಗೆ ವಯರ್ ಹೇಳ್ತಾರೆ, ಕಂಬ ಅವ್ರು ಸುಳ್ಳು ಹೇಳ್ಬಿಡೋದು ಇವ್ರಿಗೆ. ಅವ್ರ ಪಾಪ ಮತ್ತು ಹೇಳಿ ಅಗ್ರಿಮೆಂಟ್ ಬಂದು ಇಂಗ್ಲೀಷ್ನೊಳಗೆ ಮಾಡ್ಕೊಂಡು ಬಂದಾರ್ರಿ. ಇಂಗ್ಲೀಷ್ ನನಗೂ ಓದಕ್ಕೆ ಬರಲ್ರಿ, ಅವ್ರಿಗೂ ಓದಕ್ಕೆ ಬರಲ್ರಿ. ಇಂಗ್ಲೀಷ್ ಒಳಗೆ ಅದು ಬಂದು ನೋಡ್ರಿ, ಪ್ರಿಂಟೆಡ್ ಎಲ್ಲ ಏನಿಲ್ಲ, ರೈಟಿಂಗ್ ಅಗ್ರಿಮೆಂಟ್ ತೊಗೊಂಬಂದಾರ. ಇಂಗ್ಲೀಷ್ ಒಳಗೆ ಇದಾಗ ಏನು ಬರ್ತೈತೆ ಅಂತ ನಮಗೂ ಓದೋಕ್ಕಾಗಲ್ಲ, ಅವ್ರಿಗೂ ತಿಳಿಯಲ್ಲ. ಅವರು ಸಾರ್ವಜನಿಕರಿಗೆ ಒಳ್ಳೇದು ಮಾಡುವಂಥ ವ್ಯಕ್ತಿಗಳು. 4 ಜನಕ್ಕೆ ಒಳ್ಳೇದಾಕೈತೆ ಅಂದ್ರೆ ಒಂದು ಕಾಲೇಜ್ ಕಟ್ಟಬೇಕಂದ್ರೆ ಅವ್ರು 10 ಲಕ್ಷ ರೂಪಾಯಿ ಕೊಟ್ಟರು, ಕಾಲೇಜ್ ಕಟ್ಟರೆ ಅನಾಥ ಮಕ್ಕಳಿಗೆ ಅಂತೇಳಿ. ಅಂಥ ಉದಾರ ಮನಸ್ಸಿರೋರು ಬಡ 7-8 ಜನಕ್ಕೆ ಮದುವೆ ಮಾಡ್ಕೊಳೋ ಶಕ್ತಿ ಇಲ್ಲ ಅಂದ್ರೆ ಊರೊಳಗೆ ನಿಂದಿರ್ಸಿ ಅವ್ರದ್ದೆಲ್ಲ ಮದುವೆ ಖರ್ಚೆಲ್ಲ ನೋಡ್ಕೊಂಡು ಅಂಥ ಒಳ್ಳೆ ಕಾರ್ಯಕ್ರಮ ಮಾಡಿರೋಂಥ ವ್ಯಕ್ತಿ ರೀ ನಮ್ಮ ಅಪ್ಪಾರ ಸಣ್ಣಪ್ಪರು. ಅವರಿಗೆ ಇಂಥದ್ದೊಂದು ರೈತರಿಗೆ ಒಳ್ಳೇದಾಗುತ್ತಾ, ರಾಜ್ಯ ಸರ್ಕಾರದ ಪವರ್ ಬಂದೈತಿ, ಒಂದು ಸಣ್ಣ ಕಮ್ಮಿ ಮೂಲೆ ಬೀಳ್ತೈತೆ ಅಂದದಕ್ಕೆ ಅವರು 4 ಜನಕ್ಕೆ ಒಳ್ಳೇದಲ್ಲ ಅನ್ನೋ ಉದ್ದೇಶದಿಂದ ಹಾಕೋರಿ ಅಂತೇಳಿ ಒಂದು ಅಗ್ರಿಮೆಂಟಿಗೆ ಸೈನ್ ಮಾಡಿ ಕೊಟ್ಟರೆ. ಬಂದು ನೋಡಿದ್ರೆ ಈ ಲೆವೆಲ್ಗೆ ಐತ್ರಿ, ಇದು 30x30 ದೊಡ್ಡ ಪಿಲ್ಲರ್ ಕಂಬ ಹಾಕ್ಯಾರಿ. ಇದರಿಂದ ನಮ್ಗೆ ಒಳಗೆ ಹೋಗೋಕೆ ತೊಂದರೆ ಐತಿ. 220 kV ವಾಟ್ ಬರೋದ್ರಿಂದ ನಾಳೆ ಬೋರ್ವೆಲ್ ಕೊರ್ಸ್ಕೊಳಕ್ಕಾಗಲ್ಲ. ಇಷ್ಟೆಲ್ಲ ತೊಂದರೆ ಐತಿ. ಅದು ಸೂಕ್ತವಾದ ಪರಿಹಾರನೂ ಕೊಟ್ಟಿಲ್ಲ, ದಬ್ಬಾಳಿಕೆ ಮಾಡಿ ಕೆಲಸ ಮಾಡಕ್ಕೆ ಬಂದಾರ. ಎಲ್ಲ ಪೊಲೀಸರು ಅವರೆಲ್ಲರನ್ನೂ ಕರ್ಕೊಂಬಂದಾರ. ಪೊಲೀಸರು ಬಂದು ಮಾತಾಡ್ಬೇಕಿತ್ತು ರೀ. ಅವ್ರ ಜೊತೆ ಕೆಲಸಗಾರನ್ನ ಯಾಕೆ ಕರ್ಕೊಂಬರ್ಬೇಕು ರೀ, ಜೊತೆಗೆ ಕರ್ಕೊಂಬಂದಾರ ರೀ. ಅವರು ಬಂದು ಕೆಲಸ ಮಾಡೋಕೆ ಹಿಂದೆ ಮಾಡತ್ತಾರೆ. ಇಷ್ಟು ಸಮಸ್ಯೆ ಐತಿ ನೋಡ್ರಿ ಸರ್.